ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಎಂಜಿ ರಸ್ತೆ ಅಗಲೀಕರಣ ವೀಕ್ಷಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಇದು ಕೇಂದ್ರ ಸರ್ಕಾರದ ರಸ್ತೆ. ಗೌರಿಬಿದನೂರಿನಿಂದ ಡಿಸಿ ಕಚೇರಿಯವರೆಗೂ 330 ಕೋಟಿ ವೆಚ್ಚ. ಅಯೋಧ್ಯೆ ರಾಮನ ದರ್ಶನಕ್ಕೆ ಹೊರಟ ಜೀವಂತ ಬಸವ. ಬಸಪ್ಪನ ತೀರ್ಥಯಾತ್ರೆಗಾಗಿ 30 ಲಕ್ಷ ವೆಚ್ಚದ ಬಸ್. ಆದಿಚುಂಚನಗಿರಿ ಮಠದಿಂದ ಕೃಷಿ ಕಾಲೇಜು, ವಯಸ್ಸಾದವರಿಗೆ ವಾನಪ್ರಸ್ಥಾಶ್ರಮ. ಕೆಲವೇ ತಿಂಗಳಲ್ಲಿ ಲೋಕಾರ್ಪಣೆ. ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ. ಮಾನವೀಯತೆ ಕಡೆ ನಮ್ಮ ನಡೆ. ವಿಶ್ವಸಂಸ್ಥೆ ಶಾಂತಿ ದಿನದ ಅಂಗವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ವಾಕ್ಥಾನ್. ಸಾವಿರಾರು ವಿದ್ಯಾರ್ಥಿಗಳು ಭಾಗಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ ಹಾದು ಹೋಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ 69ರ ಅಗಲೀಕರಣವನ್ನ ಸಂಸದ ಡಾಕ್ಟರ್ ಕೆ ಸುಧಾಕರ್ ವೀಕ್ಷಣೆ ಮಾಡಿದ್ರು. ಕಾಮಗಾರಿ ಬೇಗ ಮುಗಿಬೇಕಾದ್ರೆ ಅಂಗಡಿ ಮಾಲೀಕರ ಸಹಕಾರ ಅಗತ್ಯ. ಮಧ್ಯದಲ್ಲಿ ಯಾರ್ಯಾರೋ ಬಂದು ಏನೇನೋ ಹೇಳಿಕೆ ಕೊಟ್ರೆ ಅದು ನಡೆಯೋಲ್ಲ. ರಸ್ತೆ ಅಗಲೀಕರಣ ಆಗುವಾಗ ಒಂದಷ್ಟು ಜನರಿಗೆ ನಷ್ಟವಾಗೋದು ಸಹಜ. ಅಗಲೀಕರಣವಾದರೆ ಮುಂದಿನ ಪೀಳಿಗೆ ವ್ಯಾಪಾರ ವಹಿವಾಟು ಹೆಚ್ಚಾಗುತ್ತದೆ, ನಗರದ ಅಂದವೂ ಹೆಚ್ಚುತ್ತದೆ ಎಂದರು. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಅಗಲೀಕರಣ ಪ್ರಾರಂಭವಾಗಿದೆ. ಅಂಗಡಿ ಮುಗ್ಗಟ್ಟು ಮಾಲೀಕರೇ ತಮ್ಮ ಕಟ್ಟಡಗಳ ತೆರವು ಕಾರ್ಯವನ್ನು ಬಿರುಸಿನಿಂದ ಮಾಡುತ್ತಿದ್ದಾರೆ. ಅಗಲೀಕರಣ ಕಾರ್ಯಾಚರಣೆ ಪ್ರಾರಂಭವಾದಾಗಿನಿಂದ ಈ ಕಡೆ ಜನಪ್ರತಿನಿಧಿಗಳು, ಅಧಿಕಾರಿಗಳ ದಂಡು ಆಗಾಗ ವೀಕ್ಷಣೆಗೆ ಬರುವ ಕಾರ್ಯವೂ ಹೆಚ್ಚಾಗಿದೆ. ಶುಕ್ರವಾರ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ಎಂಜಿ ರಸ್ತೆ ವೀಕ್ಷಣೆ ಮಾಡಿದರೆ, ಇಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಪರಿಶೀಲನೆ ಮಾಡಿದ್ರು. ಎಪಿಎಂಸಿ ಯಾರ್ಡ್ನಿಂದ ಅಂಬಾಭವಾನಿ ಹೋಟೆಲ್ವರೆಗೂ ವೀಕ್ಷಿಸಿದ ಅವರು, ರಸ್ತೆ ಮಾಡಿಸಿದ್ದೆ ನಾನು ಸಚಿವನಾಗಿದ್ದಾಗ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಂದ ಮಂಜೂರು ಮಾಡಿಸಿದ್ದ ಈ ರಸ್ತೆಗೆ ಚಾಲನೆ ನೀಡಿದ್ದೆ ನಾನು. ಆದರೆ ಯಾರೋ ಕೆಲವರು ಬಂದು ಹಾಗೆ ಮಾಡಿ ಹೀಗೆ ಮಾಡಿ ಅಂದ್ರೆ ಆಗೋಲ್ಲ ಅಂತ ಹೇಳಿದ್ರು. ಗೌರಿಬಿದನೂರಿನಿಂದ ಡಿಸಿ ಕಚೇರಿವರೆಗೂ ನಡೆಯುವ ಈ ಕಾಮಗಾರಿಗೆ 330 ಕೋಟಿ ರೂಪಾಯಿಗಳ ಅಂದಾಜು ಮಾಡಲಾಗಿದೆ. ಫೆಬ್ರವರಿ ವೇಳೆಗೆ ಕಾಮಗಾರಿ ಮುಗಿಸುವಂತೆ ತಿಳಿಸಲಾಗಿದೆ ಎಂದರು. ಸಚಿವನಾಗಿದ್ದಾಗ ಬಿಜೆಪಿ ಸರ್ಕಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 69 ಈ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಬೈರೇನಹಳ್ಳಿ ಕ್ರಾಸಿಂದ ಹಿಡಿದು ಅಣಕನೂರು ಕ್ರಾಸ್ವರೆಗೂ 52 ಕಿಲೋಮೀಟರ್. ಇದರ ಕಾಮಗಾರಿಯನ್ನು ನಮ್ಮ ಕೇಂದ್ರ ಭೂ ಸಾರಿಗೆ ಸಚಿವರಾಗಿರ್ತಕ್ಕಂಥ ಶ್ರೀ ನಿತಿನ್ ಗಡ್ಕರಿ ಅವರು 400 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಟೆಂಡರ್ ಹಾಕಿದಾಗ -26-27% ಕೋಟ್ ಮಾಡಿ ಈಗ 330 ಕೋಟಿಗೆ ಇಳಿದಿದೆ. ಇದು ಕಾಮಗಾರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಂಚೇನಹಳ್ಳಿ ತಾಲೂಕಿನಲ್ಲಿ ಎಲ್ಲ ಕೂಡ ನಡೀತಾ ಇದೆ. ಈಗ ಮಹಾತ್ಮ ಗಾಂಧಿ ರಸ್ತೆ ನಮ್ಮ ನಗರ ಪ್ರದೇಶದಲ್ಲಿ ಹಾದಿ ಹೋಗುವಂಥದ್ದಕ್ಕೆ ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ಈ ವೇಳೆ ನಗರಸಭಾ ಅಧ್ಯಕ್ಷ ಎ ಗಜೇಂದ್ರ, ಹೆದ್ದಾರಿ ಪ್ರಾಧಿಕಾರದ ಸಹಾಯಕ ಅಭಿಯಂತರ ಮಲ್ಲಿಕಾರ್ಜುನ್, ಗುತ್ತಿಗೆದಾರ ವೆಂಕಟ್, ಗೋವಿಂದರಾಜು ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಮ ಜನ್ಮ ಭೂಮಿಯಲ್ಲಿರುವ ಅಯೋಧ್ಯೆ ರಾಮ ದರ್ಶನಕ್ಕಾಗಿ ಲಕ್ಷಾಂತರ ಜನರು ಭೇಟಿ ನೀಡುತ್ತಿದ್ದಾರೆ. ಆದರೆ ಇದೇ ಮೊದಲ ಬಾರಿಗೆ ದೇವ ಸ್ವರೂಪಿ ಎಂದು ನಂಬಲಾಗಿರುವ ಎತ್ತನ್ನು ರಾಮನ ದರ್ಶನಕ್ಕಾಗಿ ಕರೆದುಕೊಂಡು ಹೋಗಲಾಗ್ತಿದೆ. ಬಸಪ್ಪನ ತೀರ್ಥಯಾತ್ರೆಗಾಗಿ ಸುಮಾರು 30 ಲಕ್ಷ ವೆಚ್ಚದಲ್ಲಿ ವಿಶೇಷ ಬಸ್ ಅನ್ನು ವಿನ್ಯಾಸ ಮಾಡಿದ್ದಾರೆ ರಾಮನ ಭಕ್ತ. ದೊಡ್ಡಬಳ್ಳಾಪುರ ತಾಲೂಕು ಪರಮಗೊಂಡನಹಳ್ಳಿಯಲ್ಲಿರುವ ದಿನ್ನೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರಾದ ವಾಸುದೇವಚಾರ್ ರವರು ಈ ವಿಶೇಷ ಸಾಹಸಕ್ಕೆ ಕೈ ಹಾಕಿದ್ದಾರೆ. ರಾಮನ ಪರಮ ಭಕ್ತನಾಗಿರುವ ಅವರು ಕಳೆದ 1.5 ವರ್ಷದಿಂದ ಬಸಪ್ಪ ಎಂಬ ಎತ್ತನ್ನು ಸಾಕುತ್ತಿದ್ದು, ಹನುಮಂತ ದೇವರು ಎಂಬ ಹೆಸರಿಟ್ಟಿರುವ ಅವರು ಬಸಪ್ಪನಿಗೆ ದೇವರ ಪಟ್ಟ ನೀಡಿದ್ದಾರೆ. ಬಸಪ್ಪನಿಗೆ ದೇವರ ಪಟ್ಟ ನೀಡಿದ ವರ್ಷಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಯಿತು. ಈ ಕಾರಣದಿಂದ ಅಯೋಧ್ಯೆ ಪ್ರವಾಸದ ತೀರ್ಮಾನ ಮಾಡಿದರು.
ಬಸಪ್ಪನ ತೀರ್ಥಯಾತ್ರೆಗೆ ಸಂಬಂಧಿಸಿದಂತೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಸಪ್ಪನನ್ನು ಉತ್ತರ ಪ್ರದೇಶದ ಅಯೋಧ್ಯೆಗೆ ಕರೆದುಕೊಂಡು ಹೋಗುವುದು ಸುಲಭದ ಮಾತಾಗಿರಲಿಲ್ಲ. ಬಸಪ್ಪನ ತೀರ್ಥಯಾತ್ರೆಗಾಗಿ ಸುಮಾರು 30 ಲಕ್ಷ ವೆಚ್ಚದಲ್ಲಿ ಇಚರ್ ಗಾಡಿಯನ್ನ ಬಸ್ನಂತೆ ಮಾರ್ಪಾಡು ಮಾಡಲಾಗಿದೆ. ಬಸ್ಸಿನ ಒಂದು ಭಾಗದಲ್ಲಿ ಬಸಪ್ಪನಿಗೆ ಬೇಕಾದ ಮೇವು, ನೀರು ಇಡಲು ಮತ್ತು ಮತ್ತೊಂದು ಭಾಗದಲ್ಲಿ ಬಸಪ್ಪನಿಗಾಗಿ ಮೆತ್ತನೆಯ ಹಾಸಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದರು. ನಮ್ಮ 18 ವರ್ಷಗಳಿಂದ ನಮ್ಮ ಮನೆಯಲ್ಲಿ ಅಂದರೆ ಕಾರಣಾಂತರದಿಂದ ರಾಮ ಸೇತುವೆ ಕಲ್ಲು ನಮ್ಮ ಮನೆಯಲ್ಲಿ ಸೇರಿತ್ತು. ಆ ರಾಮ ಸೇತುವೆ ಕಲ್ಲನ್ನು ಆ ರಾಮರ ಸನ್ನಿಧಿಗೆ ಸೇರಿಸಬೇಕು. ನಮ್ಮಲ್ಲಿ ಈಗ ಇನ್ನೊಂದು 18 ವರ್ಷ ಆದಮೇಲೆ ಮತ್ತೊಂದು ರಾಮ ಸೇತುವೆ ಕಲ್ಲು ಭಕ್ತಾದಿಗಳ ಕಡೆಯಿಂದ ನಮ್ಮ ಕ್ಷೇತ್ರಕ್ಕೆ ಬಂದು ಸೇರಿದೆ. ಹಾಗಾಗಿ 2 ಇದೆ. ಇದನ್ನು ರಾಮರ ಸನ್ನಿಧಿಗೆ ತಲುಪಿಸಬೇಕು ಅನ್ನೋದು ಒಂದು ಉದ್ದೇಶ. ತದನಂತರ ನಮ್ಮ ಬಸಪ್ಪನವರಿಗೆ ರಾಮರ ಆಶೀರ್ವಾದವನ್ನು ಕೊಡಿಸ್ಕೊಂಡು ಅಲ್ಲಿ ಆ ಗಂಗೆ ಸ್ನಾನವನ್ನು ಮಾಡಿಸ್ಕೊಂಡು ಗಂಗಾ ಪೂಜೆಗಳನ್ನು ಮಾಡಿಸ್ಕೊಂಡು ತದನಂತರ ಕಾಶಿ, ಗಯಾ ಇತ್ಯಾದಿ ದರ್ಶನಗಳನ್ನು ಮಾಡಿಸಿ ಮತ್ತೆ ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಆದಿಚುಂಚನಗಿರಿ ಮಠ ಶೈಕ್ಷಣಿಕ ಕ್ಷೇತ್ರದ ಜೊತೆಗೆ ಸಾಮಾಜಿಕ ಕ್ಷೇತ್ರದಲ್ಲೂ ಹಲವಾರು ಕಾರ್ಯಗಳನ್ನು ಮಾಡುತ್ತಿದ್ದು, ತುಮಕೂರು ಜಿಲ್ಲೆ ತಿಪಟೂರು ಬಳಿ ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ವಾಹನ ಪ್ರಸ್ಥಾಶ್ರಮ ನಿರ್ಮಿಸಲು ಶಂಕುಸ್ಥಾಪನೆ ನೆರವೇರಿಸುತ್ತಿದ್ದು, ಕೆಲವೇ ತಿಂಗಳಲ್ಲಿ ಇದು ಲೋಕಾರ್ಪಣೆಗೊಳ್ಳಲಿದೆ ಎಂದು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾ ನಂದನಾಥ ಸ್ವಾಮೀಜಿ ತಿಳಿಸಿದರು. ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಟಿಬಿ ಕ್ರಾಸ್ ಬಳಿ ಇರುವ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಾಖಾ ಮಠದ ಜಾಗದಲ್ಲಿ ಶ್ರೀ ಆದಿಶಕ್ತಿ ಮಾತೆಯರ ವಾನಪ್ರಸ್ಥಾಶ್ರಮ ಹಾಗೂ ಶ್ರೀ ಆದಿಚುಂಚನಗಿರಿ ಬೆಟ್ಟದ ತಪ್ಪಲಿನಲ್ಲಿರುವ ಮಠದ ಪುಷ್ಪಕಾಶಿಯಲ್ಲಿ ಪುರುಷರಿಗಾಗಿ ನೂತನವಾಗಿ ಆರಂಭಗೊಳ್ಳುತ್ತಿರುವ ವಾನಪ್ರಸ್ಥಾಶ್ರಮ ಕಟ್ಟಡಕ್ಕೆ ಶ್ರೀ ಶ್ರೀ ನಿರ್ಮಲಾ ನಂದನಾಥ ಸ್ವಾಮೀಜಿ ಅವರು ಗುದ್ದಲಿ ಪೂಜೆ ಮಾಡಿದರು. ಇದರ ಕಲ್ಯಾಣಕ್ಕಾಗಿ ಟಿಬಿ ಕ್ರಾಸ್ ಬಳಿ ನೂತನವಾಗಿ ನಿರ್ಮಿಸುತ್ತಿರುವ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಗಣಪತಿ ಹೋಮ ಹವನ ಹಾಗೂ ಸಮುದಾಯ ಭವನದ ಆವರಣದಲ್ಲಿ ವಿವಿಧ ಬಗೆಯ ಸಸ್ಯಗಳನ್ನು ನೆಡುವುದರ ಮೂಲಕ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶ್ರೀಗಳು, ಈ ಭಾಗದಲ್ಲಿರುವ ಶಾಖಾ ಮಠದಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್ ಕಾಲೇಜು ನಿರ್ಮಾಣ ಹಂತದಲ್ಲಿದ್ದು, ಇನ್ನೇನು ಕೆಲವೇ ದಿನದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಒಟ್ಟಾರೆ ಮುಂದಿನ ಕೆಲವೇ ತಿಂಗಳಲ್ಲಿ ನೂತನವಾಗಿ ನಿರ್ಮಾಣದ ಕೊನೆಯ ಹಂತದಲ್ಲಿರುವ ಅಗ್ರಿಕಲ್ಚರ್ ಕಾಲೇಜು ಜೊತೆಗೆ ಈಗ ತಾನೇ ಶಂಕುಸ್ಥಾಪನೆಗೊಂಡ ಮಾತೆಯರ ಹಾಗೂ ಪುರುಷರ ವಾನ ಪ್ರಸ್ಥಾಶ್ರಮಕ್ಕೆ ಕೂಡ ಕೆಲವೇ ತಿಂಗಳಲ್ಲಿ ನಿರ್ಮಾಣ ಪೂರ್ಣಗೊಳಿಸಿ ಉದ್ಘಾಟನೆಗೆ ಸಿದ್ಧವಾಗಲಿದೆ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಠದ ಭಕ್ತಾದಿಗಳು, ತಾಲೂಕಿನ ಮುಖಂಡರುಗಳು ಭಾಗಿಯಾಗಿದ್ದು, ಹಲವಾರು ಭಕ್ತಾದಿಗಳು ಶ್ರೀ ಮಠದ ವತಿಯಿಂದ ನಿರ್ಮಾಣಗೊಳ್ಳುತ್ತಿರುವ ವಾನ ಪ್ರಸ್ಥಾಶ್ರಮಕ್ಕೆ ದೇಣಿಗೆಯನ್ನ ಸಹ ನೀಡಿದ್ರು. ಈ ಸಂದರ್ಭದಲ್ಲಿ ಮಠದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ, ಶ್ರೀ ಚೈತನ್ಯನಾಥ ಸ್ವಾಮೀಜಿ, ಪ್ರೊಫೆಸರ್ ಪುಟ್ಟರಂಗಯ್ಯ, ನಾಗಮಂಗಲ ತಾಲೂಕಿನ ಮಾಜಿ ಶಾಸಕರಾದ ಸುರೇಶ್ ಗೌಡ, ತುರುವೇಕೆರೆ ತಾಲೂಕಿನ ತೆಂಗು ಮತ್ತು ಅಡಿಕೆ ಬೆಳೆಗಾರ ಸಂಘದ ಅಧ್ಯಕ್ಷ ಎನ್ಆರ್ ಜೈರಾಮ್, ಕಾಂಗ್ರೆಸ್ ಮುಖಂಡರಾದ ಸುಬ್ರಹ್ಮಣಿ, ಶ್ರೀ ಕಂಠೇಗೌಡ ಮತ್ತಿತರರು ಹಾಜರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಶ್ರೀ ಸಾಯಿ ಡಿಸ್ಟ್ರಿಬ್ಯೂಟರ್ ರವರಿಂದ ಗೌರಿ ಗಣೇಶ ಮತ್ತು ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ಆಫರ್. ಕಳೆದ 19 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ರಿಲಯನ್ಸ್ ಪೆಟ್ರೋಲ್ ಬಂಕ್ ನಂಬಿಕೆ, ಗುಣಮಟ್ಟಕ್ಕೆ ಅರ್ಹವಾದ ಸಂಸ್ಥೆ. ರಿಲಯನ್ಸ್ ಪೆಟ್ರೋಲ್ ಬಂಕ್ನಲ್ಲಿ 400 ರೂಪಾಯಿಗೆ ಪೆಟ್ರೋಲ್ ಖರೀದಿ ಮಾಡಿದ್ರೆ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಲಕ್ಕಿ ಡ್ರಾ ಮೂಲಕ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ ಮುಂತಾದ ಬಹುಮಾನಗಳನ್ನು ಗೆಲ್ಲಿರಿ. ಈ ಸ್ಕೀಮ್ 30 ನವೆಂಬರ್ 2024 ರವರೆಗೆ ಅನ್ವಯ.
ರಿಲಯನ್ಸ್ ಪೆಟ್ರೋಲ್ ಬಂಕ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇಂದು ವಿಶ್ವಸಂಸ್ಥೆ ಶಾಂತಿ ದಿನ. ಭಾರತೀಯ ರೆಡ್ ಕ್ರಾಸ್ ಚಿಕ್ಕಬಳ್ಳಾಪುರ ಶಾಖೆಯಿಂದ ಹಮ್ಮಿಕೊಂಡಿದ್ದ ಮಾನವೀಯತೆ ಕಡೆ ನಮ್ಮ ನಡೆ ವಾಕಾಥಾನ್ಗೆ ನೂರಾರು ವಿದ್ಯಾರ್ಥಿಗಳು, ಸಂಘ ಸಂಸ್ಥೆ ಮುಖಂಡರು, ಅಧಿಕಾರಿ ವರ್ಗ ಭಾಗವಹಿಸಿದ್ರು. ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಶಾಂತಿ ಮೆರವಣಿಗೆಯನ್ನ ಸಾರ್ವಜನಿಕರು ಶಾಂತ ಚಿತ್ತರಾಗಿ ವೀಕ್ಷಿಸಿದ್ರು. ಇಂದು ವಿಶ್ವ ಶಾಂತಿ ದಿನಾಚರಣೆ. ಎರಡನೇ ಮಹಾಯುದ್ಧದಲ್ಲಿ ಆದ ರಕ್ತಪಾತವೇ ಈ ಶಾಂತಿ ದಿನಾಚರಣೆಗೆ ಕಾರಣವಾಗಿದ್ದು, ಚಿಕ್ಕಬಳ್ಳಾಪುರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಆಯೋಜಿಸಿದ್ದ ಮಾನವೀಯತೆ ಕಡೆ ನಮ್ಮ ನಡೆ ವಾಕ್ಥಾನ್ನಲ್ಲಿ ನೂರಾರು ವಿದ್ಯಾರ್ಥಿಗಳು, ಸಂಘ ಸಂಸ್ಥೆ ಮುಖಂಡರು, ಪೊಲೀಸರು, ನಗರಸಭಾ ಅಧಿಕಾರಿಗಳು, ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಎಲ್ಲರ ಮೈ ಮೇಲೂ ಬಿಳಿ ಶರ್ಟ್, ಕೆಂಪು ಟೋಪಿ ರಾರಾಜಿಸುತ್ತಿತ್ತು. ಎಂಜಿ ರಸ್ತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಿಂದ ಜಿಲ್ಲಾಧಿಕಾರಿ ರವೀಂದ್ರರವರು ವಾಕ್ಥಾನ್ಗೆ ಚಾಲನೆ ನೀಡಿದರು. ಎಂಜಿ ರಸ್ತೆ ಮೂಲಕ ಸಾಗಿದ ವಾಕ್ಥಾನ್ ಪಿಳ್ಳಪ್ಪ ವೃತ್ತ, ಕೋರ್ಟ್ ರಸ್ತೆ, ಶಿಡ್ಲಘಟ್ಟ ವೃತ್ತದ ಮೂಲಕ ಬಿಬಿ ರಸ್ತೆಯುದ್ದಕ್ಕೂ ಸಾಗಿ ಜೂನಿಯರ್ ಕಾಲೇಜು ರಂಗಮಂದಿರದಲ್ಲಿ ಮುಕ್ತಾಯಗೊಳ್ತು. ಇನ್ನು ನಂದಿ ರಂಗಮಂದಿರದಲ್ಲಿ ವಾಕ್ಥಾನ್ನಲ್ಲಿ ಭಾಗವಹಿಸಿದ್ದ ಡಿಸಿ ರವೀಂದ್ರ ಮಾತನಾಡಿ, 2012ರಲ್ಲಿ ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ಸಂಸ್ಥೆ ಪ್ರಾರಂಭವಾಗಿದ್ದು ಇಂದಿಗೆ 12 ವರ್ಷವಾಗಿದೆ. 16 ಜನ ಸಿಬ್ಬಂದಿಯನ್ನು ಹೊಂದಿರುವ ಸಂಸ್ಥೆ 24x7 ಕಾರ್ಯನಿರ್ವಹಿಸುತ್ತಿದೆ. ಸಂಸ್ಥೆ ಇದುವರೆಗೂ 1045 ರಕ್ತದಾನ ಶಿಬಿರಗಳನ್ನು ಆಯೋಜಿಸಿದ್ದು 74,452 ಯೂನಿಟ್ ರಕ್ತ ಸಂಗ್ರಹಿಸಿದೆ. ಆ ಪೈಕಿ 73,976 ಯೂನಿಟ್ ರಕ್ತವನ್ನು ಫಲಾನುಭವಿಗಳಿಗೆ ನೀಡಿದ್ದು, ರಾಜ್ಯದ 31 ಜಿಲ್ಲೆಗಳ ಪೈಕಿ ಕಡಿಮೆ ದರ ಅಂದರೆ 650 ರೂಪಾಯಿಗಳಿಗೆ ರಕ್ತ ನೀಡಲಾಗುತ್ತಿದೆ. ಎನ್ಆರ್ಎಚ್ಎಂ ಅಡಿಯಲ್ಲಿ ಬಡ ರೋಗಿಗಳಿಗೆ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ರಿಯಾಯಿತಿ ದರದಲ್ಲಿಯೂ, HIV ಹಾಗೂ ಡಯಾಲಿಸಿಸ್ ರೋಗಿಗಳಿಗೆ ಉಚಿತವಾಗಿಯೂ ರಕ್ತ ನೀಡಲಾಗುತ್ತಿದ್ದು, ಇದುವರೆಗೂ 1,252 ಯೂನಿಟ್ ರಕ್ತ ಉಚಿತವಾಗಿ ಹಂಚಿಕೆ ಮಾಡಲಾಗಿದೆ. ರೆಡ್ ಕ್ರಾಸ್ ಸಂಸ್ಥೆ ಕೇವಲ ರಕ್ತ ಸಂಗ್ರಹ ಮಾಡೋದರಲ್ಲೇ ನಿರತವಾಗದೆ ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮ, ಬಡವರ ಬದುಕಿಗೆ ಬೇಕಾದ ಸಾಮಗ್ರಿಗಳನ್ನು ಉಚಿತವಾಗಿ ನೀಡಿದೆ. ಚಿಕ್ಕಬಳ್ಳಾಪುರ ಶಾಖೆ ಅತ್ಯುತ್ತಮ ಕೆಲಸ ನಿರ್ವಹಿಸಿದ ಕಾರಣ 2014-15ನೇ ಸಾಲಿನಲ್ಲಿ 2 ಬಾರಿ ಪ್ರಶಸ್ತಿಗೆ ಭಾಜನವಾಗಿದ್ದು, 2016-17ರಲ್ಲೂ ದೇಶದಲ್ಲಿ 3ನೇ ಅತ್ಯುತ್ತಮ ಶಾಖೆ ಅಂತ ಬಹುಮಾನ ಪಡೆದಿದೆ. 2023-24ನೇ ಸಾಲಿನಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ತಪಾಸಣಾ ಶಿಬಿರಗಳನ್ನು ಆಯೋಜಿಸಿದ್ದಕ್ಕಾಗಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ರವರಿಂದ ಪ್ರಶಸ್ತಿ ಸ್ವೀಕರಿಸಿದ ಹೆಮ್ಮೆಯ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಅಂತಹ ಸಂಸ್ಥೆ ನಡೆಸಿದ ಶಾಂತಿ ದಿನಾಚರಣೆ ಅಂಗವಾಗಿ ಅಭಿಮಾನದಿಂದ ನೂರಾರು ಜನ ಪಾಲ್ಗೊಂಡಿದ್ದು ಸಂತಸದ ಸಂಗತಿ ಎಂದರು. ಸೇವೆಯಲ್ಲಿ ನಾವೆಲ್ಲರೂ ಕೂಡ ತೊಡಗಿಸಿಕೊಂಡಿದ್ದೀವಿ. ಅದಕ್ಕೋಸ್ಕರನೇ ಇವತ್ತಿನ ಧ್ಯೇಯ ವಾಕ್ಯ ಮಾನವೀಯತೆಯೆಡೆ ನಮ್ಮ ನಡೆ ಅಂತ ಹೇಳಿ ನಾವು ಮಾಡ್ಕೊಂಡಿದ್ದೀವಿ. ಶಾಂತಿಯ ಸಂಸ್ಕೃತಿಯನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕಾಗಿದೆ. ಈ ಭಾರತೀಯ ರೆಡ್ ಕ್ರಾಸ್ ರಕ್ತನಿಧಿ ಕೇಂದ್ರ 1/4/2012ರಲ್ಲಿ ಜಿಲ್ಲಾ ಹಳೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಸ್ಥಾಪನೆ ಆಯಿತು. 2012ನೇ ಇಸ್ವಿಯಿಂದ ಇಲ್ಲಿ ತನಕ 2024 ಸತತ 12 ವರ್ಷಗಳಾಗಿದೆ. ಈ 12 ವರ್ಷಗಳಲ್ಲಿ 1,065 ಸ್ವಯಂ ರಕ್ತದಾನ ಶಿಬಿರಗಳನ್ನ ಆಯೋಜನೆ ಮಾಡಲಾಗಿದೆ. ಸುಮಾರು 84,452 ಯೂನಿಟ್ ರಕ್ತವನ್ನ ಸಂಗ್ರಹಿಸಲಾಗಿದೆ. ಈ ರಕ್ತವನ್ನ 73,976 ರಕ್ತದ ಯೂನಿಟ್ಗಳನ್ನ ಅರ್ಹ ಫಲಾನುಭವಿಗಳಿಗೆ ವಿತರಣೆಯನ್ನ ಮಾಡಿರುತ್ತೇವೆ. ಎಂದು ನಡೆದ ವಾಕ್ಥಾನ್ನಲ್ಲಿ ಡಿವೈಎಸ್ಪಿ ಶಿವಕುಮಾರ್, ನಗರಸಭಾ ಅಧ್ಯಕ್ಷ ಎ ಗಜೇಂದ್ರ, ರೆಡ್ ಕ್ರಾಸ್ ಸಂಸ್ಥೆ ಉಪಾಧ್ಯಕ್ಷ ಕೋಡಿ ರಂಗಪ್ಪ, ಖಜಾಂಚಿ ಎಂ ಜಯರಾಮ್, ಕಾರ್ಯದರ್ಶಿ ರವಿಕುಮಾರ್, ಉಪಾಧ್ಯಕ್ಷ ಜೆ ನಾಗರಾಜ್, ತಹಶೀಲ್ದಾರ್ ಅನಿಲ್, ನಗರಸಭಾ ಕಮಿಷನರ್ ಉಮಾಶಂಕರ್, ವಿವಿಧ ಕಾಲೇಜುಗಳ ಮುಖ್ಯಸ್ಥರು, ಸಂಘ ಸಂಸ್ಥೆಯ ಪ್ರಮುಖರು ಪಾಲ್ಗೊಂಡಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನೆಲಮಂಗಲ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಎಕ್ಸ್ಪ್ರೆಸ್ ಹೈವೇಯಲ್ಲಿ 2 ವಾಹನಗಳ ನಡುವೆ ಅಪಘಾತವಾಗಿ ಈರುಳ್ಳಿ ತುಂಬಿದ್ದ ಟೆಂಪೋ ಪಲ್ಟಿಯಾಗಿ ಓರ್ವ ಸಾವನ್ನಪ್ಪಿರುವ ಘಟನೆ ಜರುಗಿದೆ. ಬೆಂಗಳೂರು ಹೊರವಲಯದ ನೆಲಮಂಗಲದ ಅಂಚೆಪಾಳ್ಯದ ಬಳಿ ಅಪಘಾತ ನಡೆದಿದೆ. ತುಮಕೂರು ಮಾರ್ಗದಲ್ಲಿ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಗೆ ಬರ್ತಿದ್ದ ಈರುಳ್ಳಿ ತುಂಬಿದ ಟೆಂಪೋಗೆ ಹಿಂಬದಿಯಿಂದ ವೇಗವಾಗಿ ಬಂದ ಮತ್ತೊಂದು ಕಂಟೈನರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಟೆಂಪೋ ಪಲ್ಟಿಯಾಗಿ ಈರುಳ್ಳಿ ಟೆಂಪೋದಲ್ಲಿದ್ದ 55 ವರ್ಷದ ಗಂಗಾಧರಪ್ಪಗೆ ಗಂಭೀರವಾದ ಗಾಯವಾಗಿದ್ದು ಆಸ್ಪತ್ರೆಗೆ ಸಾಗಿಸುವ ಮಧ್ಯೆ ಸಾವನ್ನಪ್ಪಿದರೆ
ಇನ್ನು ಮತ್ತೊಂದು ವಾಹನದ ಚಾಲಕ ಓಬಣ್ಣನವರಿಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈರುಳ್ಳಿ ಟೆಂಪೋ ಪಲ್ಟಿಯಾದ್ದರಿಂದ ಈರುಳ್ಳಿ ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿದ್ದು, ಈ ವೇಳೆ ಕೆಲ ಜನರು ಈರುಳ್ಳಿ ತುಂಬಿಸಿಕೊಳ್ಳಲು ಮುಗಿಬಿದ್ದ ಘಟನೆ ಕೂಡ ನಡೆದಿದೆ. ಸ್ಥಳಕ್ಕೆ ಬಂದ ನೆಲಮಂಗಲ ಸಂಚಾರಿ ಪೊಲೀಸರು 2 ವಾಹನಗಳನ್ನು ತೆರವು ಮಾಡಿದ್ದಾರೆ. ಈ ಅಪಘಾತದಿಂದ ಕೆಲ ಕಾಲ ಎಕ್ಸ್‌ಪ್ರೆಸ್ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಪೊಲೀಸರು ನಿಯಂತ್ರಿಸಿದ್ದಾರೆ. ರಾಮ್ ಪ್ರಸಾದ್ ಕೆಆರ್, ಎ ನ್ಯೂಸ್ ಟಿವಿ, ನೆಲಮಂಗಲ. ರಾಜಕೀಯ ಕಾರ್ಯಕ್ರಮಗಳಿಗಿಂತ ಭಿನ್ನವಾಗಿ ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ ಸರ್ವ ಸದಸ್ಯರ ಸಭೆ ನಡೆದಿದೆ. ಎಲ್ಲರಿಗೂ ನನ್ನ ಬ್ಯಾಂಕ್ ಎಂಬ ವಿಶ್ವಾಸದಿಂದ ಬಂದಿದೆ. 4890 ಜನ ಸದಸ್ಯರಿರುವ ಬ್ಯಾಂಕಿನಲ್ಲಿ 4159 ಸದಸ್ಯರು ಹಾಜರಾಗಿದ್ದೀರಾ. ಬ್ಯಾಂಕಿಗೆ ಈ ಬಾರಿ 80 ಲಕ್ಷಕ್ಕೂ ಹೆಚ್ಚು ಲಾಭ ಬಂದಿದೆ. ಇತಿಹಾಸದಲ್ಲೇ ಮೊದಲ ಬಾರಿ ಸುಮಾರು 20 ಲಕ್ಷ ರುಗಳ ಶೇಕಡಾ 10ರಷ್ಟು ಲಾಭ ಹಂಚಿಕೆ ಮಾಡಿರುವುದು ಪ್ರಶಂಸೆಗೆ ಪಾತ್ರವಾಗಿದೆ. ಮತ್ತೆ ಇದೇ ನಿರ್ದೇಶಕರನ್ನ ಆಯ್ಕೆ ಮಾಡುವಂತ ಕೆಲಸ ಮಾಡಿದ್ದಾರೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರಶಂಸೆ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ 81ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನೂತನ ಅಧ್ಯಕ್ಷ ಗಂಗರೆ ಕಾಲ್ವೆ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ನಡೆದ ಮಹಾಸಭೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭಾಗವಹಿಸಿ ಮಾತನಾಡಿ, ರಾಜ್ಯದಲ್ಲಿಯೇ ಪ್ರತಿಷ್ಠಿತ ಕೃಷಿ ಬ್ಯಾಂಕ್ಗಳಲ್ಲಿ ಒಂದಾಗಿರುವ ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ ಒಳ್ಳೆ ಕೆಲಸ ಮಾಡಿದೆ. ಇಲ್ಲಿನ ಅಧ್ಯಕ್ಷರು, ನಿರ್ದೇಶಕರು ಉತ್ತಮ ಕಾರ್ಯ ಚಟುವಟಿಕೆ ನಡೆಸಿದ್ದಾರೆ. ಅವರ ಕಾರ್ಯವೈಖರಿಯಿಂದ ರೈತರ ಅಭಿವೃದ್ಧಿಗೆ ಪೂರಕವಾಗಿದೆ. ಇಲ್ಲಿನ ಭೂ ಅಭಿವೃದ್ಧಿ ಬ್ಯಾಂಕ್ 2014ರಲ್ಲಿ ನಮ್ಮ ಕೈಗೆ ಬಂದಾಗಿನಿಂದ ಮಾಡಿರುವ ಸಹಾಯದ ಜೊತೆಗೆ ಇನ್ನೂ ಹಲವು ಕನಸುಗಳಿವೆ. ಹೆಚ್ಚಿನ ಸಾಲ ಹೇಗೆ ಕೊಡಬೇಕು ಎಂಬುದರ ಬಗ್ಗೆಯೂ ಚರ್ಚೆ ನಡೆಯಲಿ. ರೈತರ ಬ್ಯಾಂಕಿಗೆ ರೈತ ಭವನ ಎಂದು ಹೆಸರು ಇಟ್ಟಿದ್ದೀರಾ. ಜೊತೆಯಲ್ಲೇ ಮೊದಲ ರೈತ ಭವನ ಇದಾಗಿದೆ. ಒಂದೇ ವರ್ಷದಲ್ಲಿ ಸಾಕಷ್ಟು ಶ್ರಮ ಹಾಕಿದ್ದೀರಾ. ಇದಕ್ಕೆ ಷೇರುದಾರರಾದ ನಿಮ್ಮೆಲ್ಲರ ಸಹಕಾರದಿಂದ ಅಗತ್ಯ ಎಂದರು. ಇತಿಹಾಸದಲ್ಲಿ ಮೊದಲನೇ ಬಾರಿ ಈ ಲಾಭ ಏನು ಬಂದಿದೆ, ಆ ಲಾಭದಲ್ಲಿ ಸುಮಾರು 20 ಲಕ್ಷ ರೂಪಾಯಿಯನ್ನ ಪ್ರತಿ ಷೇರುದಾರರಿಗೆ ಶೇಕಡಾ 10ರಷ್ಟು ಲಾಭದಲ್ಲಿ ನಿಮಗೆ ಹಂಚಿಕೆ ಮಾಡ್ತಾರೆ. ವೇದಿಕೆಯಲ್ಲಿ ಕೆವಿ ನಾಗರಾಜ್, ಜೆಡಿಎಸ್ ಅಧ್ಯಕ್ಷ ಮುಕ್ತ ಮುನಿಯಪ್ಪ, ಉಪಾಧ್ಯಕ್ಷ ತಿರುಮಳಪ್ಪ, ಮಾಜಿ ಅಧ್ಯಕ್ಷರಾದ ನಾಗೇಶ್, ಕಾಳೇಗೌಡ, ಮರಳುಕುಂಟೆ ಕೃಷ್ಣಮೂರ್ತಿ, ನಗರಸಭೆ ಅಧ್ಯಕ್ಷ ಗಜೇಂದ್ರ, ಉಪಾಧ್ಯಕ್ಷ ನಾಗರಾಜ್ ಹಾಗೂ ಕೆಆರ್ ರೆಡ್ಡಿ, ಪಿ ಕೇಶವರೆಡ್ಡಿ, ಪಿಎಲ್ಡಿ ಬ್ಯಾಂಕ್ ಅಧಿಕಾರಿ ವರ್ಗ, ಸಹಕಾರ ಸಂಘದ ಪ್ರತಿಯೊಬ್ಬ ಷೇರುದಾರ ಹಾಗೂ ರೈತರು ಸಹಕಾರ ಬ್ಯಾಂಕ್ನಲ್ಲಿ ವ್ಯವಹಾರಗಳು ನಡೆಸಿದಾಗ ಮಾತ್ರ ಸಹಕಾರ ಸಂಘಗಳು ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ ಎಂದು ಸಹಕಾರ ಸಂಘದ ಅಧ್ಯಕ್ಷ ರಾಮಸ್ವಾಮಿ ಹೇಳಿದರು. ಮಾಲೂರು ಪಟ್ಟಣದ ತಿರುಮಲ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 2023-24ನೇ ಸಾಲಿನ 79ನೇ ಸರ್ವ ಸದಸ್ಯರ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಸಹಕಾರ ಸಂಘದ ಅಧ್ಯಕ್ಷ ರಾಮಸ್ವಾಮಿ ಮಾತನಾಡಿ, ನಮ್ಮ ಸಹಕಾರ ಸಂಘದಿಂದ ಅನೇಕರಿಗೆ ಕೆಸಿಸಿ ಸಾಲ ಹಾಗೂ ಮಹಿಳಾ ಸಂಘಗಳಿಗೆ ಬಡ್ಡಿರಹಿತ ಸಾಲವನ್ನು ವಿತರಣೆ ಮಾಡಿದ್ದೇವೆ. ಅದೇ ರೀತಿ ಸಂಘವನ್ನು ಸಹ ಎಲ್ಲರ ಸಹಕಾರದೊಂದಿಗೆ ಅಭಿವೃದ್ಧಿ ಮಾಡಿದ್ದೇವೆ. ಸಾಲ ಪಡೆದುಕೊಂಡಿರುವ ರೈತರು ಸಮಯಕ್ಕೆ ಸರಿಯಾಗಿ ಪಾವತಿಸಿದರೆ ಉಳಿದಿರುವ ಅನೇಕ ರೈತರಿಗೆ ಸಹಕಾರವಾಗುತ್ತದೆ. ಆದ ಕಾರಣ ಪ್ರತಿಯೊಬ್ಬರು ಸಮಯಕ್ಕೆ ಸರಿಯಾಗಿ ಮರುಪಾವತಿಸಿ ಅಂತ ಹೇಳಿದರು. ಸರ್ಕಾರ ಯಾವಾಗ ಬರ್ತದೆ, ಯಾವಾಗ ಅವಕಾಶ ಸಿಗ್ತದೆ ಅವಾಗ ಮಾಡ್ತಾರೆ, ರೈತರಿಗೆ ಅನುಕೂಲ ಆಗ್ತದೆ. ಈ ಬ್ಯಾಂಕ್ ನಮ್ಮ ಗ್ಯಾಪ್ ಏನಿದೆ, 130 ಬ್ಯಾಂಕ್ಗಳಲ್ಲಿ ಗ್ಯಾಪ್ ಜಾಸ್ತಿ ಇದೆ. ಆ 130 ಬ್ಯಾಂಕ್ಗಳು ಕರ್ನಾಟಕದಲ್ಲಿ, ಆ 130 ಬ್ಯಾಂಕ್ಗಳಿಗೂ ಗ್ಯಾಪ್ ದುಡ್ಡು ಕೊಟ್ಟಿದೆ. ಆದರೆ ನಾವು ನ್ಯಾಷನಲ್ ಬ್ಯಾಂಕ್ ಇರ್ತದೆ, ಕಮ್ಮಿ ಇಲ್ಲ ಅನ್ನೋ ಲೆಕ್ಕದಲ್ಲಿ ಹೋಗ್ತದೆ. ಇನ್ನೇ ಏನಾಗಿದೋ ಏನೋ ಇದು ಈಗ ಅದು ಪ್ರಗತಿ ಸಾಧಿಸಬೇಕು. ಒಳ್ಳೆ ಸರ್ಕಾರ ಬರಬೇಕಂದ್ರೆ ಈ ಗ್ಯಾಪ್ ಹೋಗ್ಲಾಡ್ಸೋಕ್ಕೆ ಸರ್ಕಾರ ಏನಾದರೂ ಮನಸ್ಸು ಮಾಡಿದರೆ ಈ ಗ್ಯಾಪ್ ಹೋಗ್ಲಾಡಿಸಿದ್ರೆ ನಾವು ನಂಬರ್ 1 ಸ್ಥಾನ ಬರ್ತೀವಿ ಅಂತೇಳಿ. ಸಭೆಯಲ್ಲಿ ಕೃಷಿಕ ಸಮಾಜದ ಅಧ್ಯಕ್ಷ ಹನುಮಂತಪ್ಪ, ಶಂಕರನಾರಾಯಣಗೌಡ, ಬನಹಳ್ಳಿ ಸತೀಶ್ ಬಾಬು, ಬಾಳಿಗಾನಹಳ್ಳಿ ಶ್ರೀನಿವಾಸ್, ಉಪಾಧ್ಯಕ್ಷ ಎಂ ಮಂಜುನಾಥ್, ನಿರ್ದೇಶಕರಾದ ಎಸ್ ಕೃಷ್ಣಾರೆಡ್ಡಿ, ಕೆಆರ್ ನಾರಾಯಣಸ್ವಾಮಿ, ಬೆಳ್ಳಾವಿ ಸೋಮಣ್ಣ, ಎಸ್ವಿ ದಯಾನಂದಗೌಡ, ಲಕ್ಷ್ಮಣ್ ಮತ್ತಿತರರು ಹಾಜರಿದ್ದರು. ಕೇಶವ್, ಎ ನ್ಯೂಸ್ ಟಿವಿ, ಮಾಲೂರು.
ನಮ್ಮ ಕಷ್ಟ ಪರಿಹರಿಸಪ್ಪ, ಕಾಪಾಡು ತಾಯಿ ಅಂತ ಹರಕೆ ಹೊತ್ತು ಭಕ್ತರು ದೇವಸ್ಥಾನಗಳಿಗೆ ಹೋಗ್ತಾರೆ. ದೇವರು ನಮಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆಯಿಂದಲೇ ಜನರು ನೂರಾರು ಸಾವಿರಾರು ರುಗಳು ಖರ್ಚು ಮಾಡಿಕೊಂಡು ಹತ್ತಾರು ನೂರಾರು ಕಿಲೋಮೀಟರ್ ಗಟ್ಟಲೆ ಹೋಗ್ತಾರೆ. ಆದ್ರೆ ಇಲ್ಲೊಬ್ಬ ಭಕ್ತನಿಗೆ ದೇವರ ದರ್ಶನಕ್ಕೆ ಹೋಗಿದ್ದೇ ಜೀವಕ್ಕೆ ಕುತ್ತು ಬಂದಿದೆ. ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ಈ ಭಾವಚಿತ್ರದಲ್ಲಿ ಕಾಣೋ ಯುವಕನ ಹೆಸರು ದೀಪಕ್, 24 ವರ್ಷ ವಯಸ್ಸು. ಈತ ಚಿಕ್ಕಬಳ್ಳಾಪುರ ತಾಲೂಕು ಸುಲ್ತಾನ್ಪೇಟೆ ವಾಸಿ. ಇವರ ತಂದೆ ನಾರಾಯಣಸ್ವಾಮಿ ನರ್ಸರಿಯಲ್ಲಿ ಗಿಡ ಬೆಳೆಸೋ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಇವರ ಎರಡನೇ ಮಗನೇ ದೀಪಕ್ ಅಂತ. ಈತ ಪ್ರೀತಿಸಿ ಮದುವೆ ಆಗಿ 2 ಮಕ್ಕಳಿದ್ದಾರೆ. ಇಂದು ಬೆಳಗ್ಗೆ ತಮ್ಮ ಮನೆ ಪಕ್ಕದ ಮನೆಯೊಂದರಲ್ಲಿ ನೇಣಿಗೆ ಕುಣಿಕೆ ಕೊಟ್ಟು ಸಾವಿಗೆ ಶರಣಾಗಿದ್ದಾನೆ. ಈತ ಕಳೆದ 1 ವರ್ಷದ ಹಿಂದೆ ಇರುಮುಡಿ ಕಟ್ಟಿಕೊಂಡು ತನ್ನೆಲ್ಲ ಸ್ನೇಹಿತರ ಜೊತೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ದೇವಸ್ಥಾನಕ್ಕೆ ಹೊರಟಿದ್ದನಂತೆ. ಅಲ್ಲಿ ಏನಾಯ್ತೋ ಗೊತ್ತಿಲ್ಲ. 18 ಮೆಟ್ಟಿಲು ಹತ್ತುವ ಮಧ್ಯೆ ಸ್ನೇಹಿತರ ಜೊತೆಯಿಂದ ತಪ್ಪಿಸಿಕೊಂಡು ಓಡಿ ಹೋಗಿ ಸುತ್ತಲೂ ಹಾಕಿದ್ದ ಬೇಲಿಯನ್ನ ಜಿಗಿದು ಉದ್ದದ ಪ್ರಪಾತಕ್ಕೆ ಬಿದ್ದ. ಅಲ್ಲಿದ್ದ ಟವರೊಂದಕ್ಕೆ ಏರಿ ಸಾಯುವುದಾಗಿ ರಂಪಾಟ ಮಾಡಿದ್ದನಂತೆ. ಕೆಳಗೆ ಬಿದ್ದು ಕೋಮಾಗೆ ಹೋಗಿದ್ದನಂತೆ. ಅಲ್ಲಿದ್ದ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಮೇಲೆತ್ತಿ ಆಸ್ಪತ್ರೆಗೆ ಸೇರಿಸಿ ಬದುಕಿಸಿ ವಾಪಸ್ಸು ಕಳಿಸಿದ್ದರಂತೆ. ಅಲ್ಲಿ ನಡೆದ ಘಟನೆ ಕೇರಳ ರಾಜ್ಯ ಟಿವಿ ಮತ್ತು ಪತ್ರಿಕೆಗಳಲ್ಲೂ ಸುದ್ದಿಯಾಗಿತ್ತಂತೆ. ಶಬರಿಮಲೆಗೆ ಹೋದಾಗ ಎಲ್ಲರ ಜೊತೆ ಹೋಗೋವಾಗ ಎಲ್ಲ ಗುಣಕ್ಕೆ ಬಿದ್ದೋಗ್ಬಿಟ್ಟು ಆಮೇಲೆ ಕಂಬ ಎಕ್ಕಿ ಮಾರನೇ ದಿವಸ ನಾವೆಲ್ಲ ಹುಡುಕಿ ಅವರೆಲ್ಲ ಕರ್ಕೊಂಬಂದರು ಶಬರಿಮಲೆ 3 ದಿವಸ ಸಿಕ್ಕಿಲ್ಲ. ಅವಾಗಿಂದ ಅವನು ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ 4 ಜನ ನೋಡಿದ್ರೆ ಭಯ ಬೀಳೋದು. ಹಾಸ್ಪಿಟ್ಲಿಗೆ ಬಂದರೆ ಬರ್ತಾಯಿರಲಿ, ಮನೆಯಿಂದ ಈಚಕ್ಕೆ ಹಾಸ್ಪಿಟ್ಲಿಗೆ ಬರ್ತೀನಿ ಕರ್ಕೊಂಡು ಹೋಗೋಣ ಅಂದರೆ ನಾನು ಏನು ಹಾಕೊಂಡ್ಬಿಡ್ತೀನಿ ಬಲವಂತ ಮಾಡಿದ್ರೆ ಅನ್ನೋದು. ಇವರು ನಾನು ಫೋನ್ ಎತ್ಕೊಂಡು ಹೋಗಿದ್ನಲ್ಲ, ಏನದು ನೋಡ್ಕೊಂಡಿರ್ತಾನೆ, ಯಾವಾಗ ನೋಡ್ಕೊಂಡಿರ್ತಾನೆ ಫೋನ್, ಬೆಳಗ್ಗಿಂದ ಸಾಯಂಕಾಲ ಫೋನ್ ನೋಡ್ಕೊಂಡಿರೋದು ಒಂದು ಕೆಲಸ ನೋಡ್ಕೊಂಡಿರ್ತಾನೆ ಬಿಡು ಅಂತ ಹೇಳ್ಬಿಟ್ಟು ಎಲ್ಲರೂ ಮನೆಯಲ್ಲಿ. ಘಟನೆ ನಂತರ ಊರಿಗೆ ಬಂದಿದ್ದ ಈತ ಅವತ್ತಿನಿಂದ ಮಂಕಾಗಿಯೇ ಇದ್ದನಂತೆ. ಊರು ಬಿಟ್ಟು ಹೊರಗಡೆ ಬರುತ್ತಿರಲಿಲ್ವಂತೆ. ಯಾವಾಗ್ಲೂ ಭಯದ ವಾತಾವರಣದಲ್ಲೇ ಇದ್ದನಂತೆ. ಆದ್ರೆ ಇಂದು ಬೆಳಗ್ಗೆ ಎದ್ದವನು ಅವರ ತಂದೆ ಬಳಿ ಇದ್ದ ಮೊಬೈಲ್ ತಗೊಂಡು ನಾಪತ್ತೆಯಾದವನು ಬೆಳಗ್ಗೆ 8 ಗಂಟೆಯಲ್ಲಿ ಪಕ್ಕದ ಹೆಂಚಿನ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾನೆ. ಘಟನೆ ಕಂಡು ತಂದೆ ತಾಯಿ ಹೆಂಡತಿ ದಿಗ್ಭ್ರಾಂತರಾಗಿದ್ದಾರೆ. ಈ ರೀತಿಯಾಗಿ ಅವನ ಜೀವನ ಚರಿತ್ರೆ ಮುಕ್ತಾಯಗೊಂಡಿದೆ. ಆದ್ರೆ ಇವನಿಗೆ ಎಲ್ಲಿ ಏನಾಯ್ತು, ಯಾರಾದ್ರೂ ಪ್ರಾಣ ಬೆದರಿಕೆ ಹಾಕಿದ್ರ, ಹಣಕಾಸಿನ ವ್ಯವಹಾರವೋ ಅನ್ನೋದು ಮಾತ್ರ ನಿಗೂಢವಾಗಿದೆ. ಈ ಕುರಿತು ನಂದಿಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಿಕ್ಷಕರು ಮಕ್ಕಳಿಗೆ ಶಿಕ್ಷಣಕ್ಕಿಂತ ಮೊದಲು ಶಿಸ್ತನ್ನು ಕಲಿಸಬೇಕು. ಶಿಸ್ತನ್ನು ಕಲಿತ ಮಗು ತಾನಾಗಿಯೇ ಶಿಕ್ಷಣವನ್ನ ಕಲಿತು ಸಾಧನೆ ಮಾಡಲು ಸಾಧ್ಯ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಕಿವಿ ಮಾತನ್ನ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಹಳೆ ಎಸ್ಪಿಎಂ ರಸ್ತೆಯಲ್ಲಿರುವ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಖಾಸಗಿ ಅನುದಾನ ರಹಿತ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟದ ವತಿಯಿಂದ ಶನಿವಾರ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಭಾಗವಹಿಸಿ ಮಾತನಾಡಿ, ಶಿಸ್ತು ಕಲಿತಂತಹ ಮಗು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುತ್ತದೆ. ಹಾಗಾಗಿ ಶಿಕ್ಷಣ ಕೊಡುವ ಮೊದಲು ಶಿಸ್ತನ್ನು ಕಲಿಸುವ ಮೂಲಕ ಮಗುವಿಗೆ ಉತ್ತಮ ಭವಿಷ್ಯಕ್ಕೆ ಬುನಾದಿಯನ್ನ ಹಾಕುವಂತಹ ಕೆಲಸ ಶಿಕ್ಷಕರಿಂದ ಆಗಬೇಕು. ಏಕೆಂದರೆ ಶಿಕ್ಷಕ ವೃತ್ತಿ ಎಂಬುದು ಅತಿ ಪವಿತ್ರವಾದ ವೃತ್ತಿ. ಈ ವೃತ್ತಿಯಲ್ಲಿ ಯಾವುದೇ ರೀತಿಯ ತಾರತಮ್ಯಗಳನ್ನು ಮಾಡಬಾರದು. ಮುಕ್ತ ಮನಸ್ಸಿನಿಂದ ಮಗುವಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ನಾವೇನು ದೊಡ್ಡ ಸಾಹುಕಾರರಲ್ಲ, ಒಬ್ಬ ರೈತರ ಮಗ ಇವತ್ತು ಒಬ್ಬ ಉದ್ಯಮಿಯಾಗಿ ಒಬ್ಬ ಶಾಸನ ಆಗೋದಂದ್ರೆ ಯಾರ ಸಪೋರ್ಟು ನಮ್ಗಿರ್ಲಿಲ್ಲ. ಯಾರಿಗೆ ಗೌರವ ಕೊಡಬೇಕು, ನಮ್ಮಲ್ಲಿಂದ ಹೀರೋ ಆಗಿರ್ತಾರೆ ನನ್ನ ಜೊತೆ ಓದೋರೆಲ್ಲ. ನಾವಿವತ್ತು ಆವತ್ತು ನನ್ನ ಫ್ರೆಂಡ್ಸು ಒಬ್ಬ ಗುರುಗಳು ಬರ್ತಾ ಇದ್ದಾಗ ನಾನು ತರಬೇತಿ ನಮಸ್ಕಾರ ಆಗ್ತದೆ, ಅವರು ಬಿಡ ಅಂದ್ಕೊಂಡು ಹೋಗ್ತಾ ಇದ್ದೆ. ಆವತ್ತಿಂದ ನಾನು ನಮ್ಮ ದೇವ ಭಗವಂತ ಶಿಕ್ಷಕರ ಬರ್ತಾ ಇದ್ದೆ. ಈಗಲೂ ಈ ಕೈ ಹೋಗುತ್ತೆ ನಮಸ್ಕಾರ ನಾವು ಮಾಡ್ತಾರೆ.
ಈ ಸಂದರ್ಭದಲ್ಲಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎ ನಂಜುಂಡಪ್ಪ, ಖಾಸಗಿ ಅನುದಾನ ರಹಿತ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್, ತಾಲೂಕು ಅಧ್ಯಕ್ಷ ವೈ ಶ್ರೀನಿವಾಸ ರೆಡ್ಡಿ, ಗೌರವಾಧ್ಯಕ್ಷ ಎನ್ ಶಿವಣ್ಣ, ನಿವೃತ್ತ ಪ್ರಾಧ್ಯಾಪಕ ರಾಜಾರಾಮ್, ಕಾರ್ಯದರ್ಶಿ ಮಿರ್ಜಾ ಬಾಖರ್ ಅಲಿ ಖಾನ್ ಸೇರಿದಂತೆ ಅನೇಕ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೈಚಾಪುರ ಗ್ರಾಮದ ಗೋವಿಂದೇಗೌಡ ಪ್ರಶಸ್ತಿ ಪುರಸ್ಕೃತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾವಳಿ ನಡೆಯಿತು. ದೇವನಹಳ್ಳಿ ತಾಲೂಕಿನ ಬೈಚಾಪುರ ಸರ್ಕಾರಿ ಶಾಲೆಯಲ್ಲಿ ನಡೆದ ಕುಸ್ತಿ ಪಂದ್ಯಾವಳಿಯಲ್ಲಿ ಕ್ರೀಡಾಪಟುಗಳಿಗೆ ವಿಶೇಷ ಕುಸ್ತಿ ಬೆಡ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷೆ ಶ್ಯಾಮಲಾ ಪುರುಷೋತ್ತಮ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಕುಸ್ತಿ ಪಂದ್ಯಾವಳಿಗೆ ಚಾಲನೆ ನೀಡಲಾಯಿತು. ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಸದಸ್ಯ ಎನ್ ಚಂದ್ರಶೇಖರ್ ಮಾತನಾಡಿ, 4 ತಾಲೂಕಿನಿಂದ ಬಾಲಕ ಬಾಲಕಿಯರ ಕುಸ್ತಿ ಪಂದ್ಯಾವಳಿ ನಡೆದಿದೆ. ಕ್ರೀಡಾಪಟುಗಳು ಉತ್ತಮವಾಗಿ ಕ್ರೀಡೆಯಲ್ಲಿ ಭಾಗವಹಿಸಿ ಯಾವುದೇ ಅಹಿತಕರ ಘಟನೆಯಾಗದಂತೆ ಎಚ್ಚರ ವಹಿಸಬೇಕು. ಕ್ರೀಡಾಪಟುಗಳು ಉತ್ತಮವಾಗಿ ಕ್ರೀಡೆಯಲ್ಲಿ ಭಾಗವಹಿಸಿ ಯಾವುದೇ ಅಹಿತಕರ ಘಟನೆಯಾಗದಂತೆ ಎಚ್ಚರಿಕೆ ವಹಿಸಬೇಕು. ಕ್ರೀಡೆ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ನಿರಂತರವಾಗಿ ಕ್ರೀಡೆಗಳಲ್ಲಿ ಭಾಗವಹಿಸುವಿಕೆ ಮುಖ್ಯವಾಗಿರುತ್ತದೆ. ಸದೃಢವಾಗಿ ಆರೋಗ್ಯವಂತರಾಗಿರಲು ಕ್ರೀಡೆಗಳು ಸಹಕಾರಿಯಾಗಲಿವೆ ಅಂತ ಕ್ರೀಡಾಪಟುಗಳಿಗೆ ಶುಭ ಕೋರಿದ್ರು. ಮನುಷ್ಯನಿಗೆ ದೈಹಿಕ ಆರೋಗ್ಯವು ತುಂಬಾ ಪ್ರಾಮುಖ್ಯತೆ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಕೆಡಿಪಿ ತಾಲೂಕು ಸಮಿತಿಯ ಸದಸ್ಯ ಪುರುಷೋತ್ತಮ್ ಕುಮಾರ್, ನಿವೃತ್ತ ಶಿಕ್ಷಕ ಮುನಿಯಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ನಾರಾಯಣಸ್ವಾಮಿ, ಮುಖಂಡ ನಾಗರಾಜ್, ಮುನಿಯಪ್ಪ, ನಾರಾಯಣಸ್ವಾಮಿ, ಮಂಜುನಾಥ್, ಕೋಚ್ ಮಿಥುನ್, ಶಾಲಾ ಮುಖ್ಯ ಶಿಕ್ಷಕಿ ಮುನಿಯಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಬೈಪಾಸ್ ಗಣೇಶೋತ್ಸವ ರಾಜ್ಯದಲ್ಲಿಯೇ ತನ್ನದೇ ಆದ ಪ್ರಖ್ಯಾತಿ ಹಾಗೂ ಸಾಕಷ್ಟು ಹೆಸರನ್ನ ಗಳಿಸಿದ್ದು, ಗಣೇಶ ವಿಸರ್ಜನೆ ವೇಳೆ ನೆರೆಯ ಆಂಧ್ರ ಪ್ರದೇಶ ಸೇರಿದಂತೆ ಹಲವು ಕಡೆಗಳಿಂದ ಸುಮಾರು 20,000ಕ್ಕೂ ಅಧಿಕ ಜನರು ಭಾಗಿಯಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗೌರಿಬಿದನೂರಿನಲ್ಲಿ ಇಂದು ಪೊಲೀಸ್ ಪಥ ಸಂಚಲನ ನಡೆಸಿದ್ರು. ಗೌರಿಬಿದನೂರು ಪಟ್ಟಣದಲ್ಲಿ ಇದೇ ತಿಂಗಳ 22ರಂದು ಭಾನುವಾರ ಬೈಪಾಸ್ ಗಣೇಶ ವಿಸರ್ಜನಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ರಕ್ಷಣೆ ಹಾಗೂ ಹಿತದೃಷ್ಟಿಯಿಂದ 24 ಗಂಟೆಗಳ ಕಾಲ ಮದ್ಯ ಮಾರಾಟ ಸಂಪೂರ್ಣ ಬಂದ್ ಮಾಡಲಾಗುತ್ತಿದೆ. ದಿನಾಂಕ 22/9/2024 ಬೆಳಗ್ಗೆ 6 ಗಂಟೆಯಿಂದ 23/9/2024 ಬೆಳಗ್ಗೆ 6 ಗಂಟೆಯವರೆಗೆ ಗೌರಿಬಿದನೂರು ನಗರಸಭೆ ವ್ಯಾಪ್ತಿಯ ಮತ್ತು ನಗರದಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಎಲ್ಲ ವೈನ್ ಶಾಪ್ ಹಾಗೂ ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಮದ್ಯ ಮಾರಾಟ ಮಾಡುವುದನ್ನು ನಿಷೇಧಿಸುವಂತೆ ಆದೇಶ ಹೊರಡಿಸಿದ್ದಾರೆ. ಇನ್ನು ಬೈಪಾಸ್ ಗಣೇಶೋತ್ಸವದ ಸಲುವಾಗಿ 4 ಡಿಎಸ್ಪಿ, 2 ಸಿಪಿಐ, 20 ಪಿಎಸ್ಐ, ಸಶಸ್ತ್ರ ಸಿಬ್ಬಂದಿ, 10 ವೀಕ್ಷಣಾ ಗೋಪುರಗಳು, ಟಿಯರ್ ಗ್ಯಾಸ್, ವಜ್ರ ವಾಹನ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಮಾಡಲಾಗಿದೆ. ಮೆರವಣಿಗೆಯಲ್ಲಿ ಮಹಿಳೆಯರ ರಕ್ಷಣೆಗೆ ಮಹಿಳಾ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 30 ಮಹಿಳಾ ಸಿಬ್ಬಂದಿಗಳ ತಂಡ, ಗ್ರಾಮಾಂತರ ಹಾಗೂ ನಗರದ ಆಯಕಟ್ಟಿನ ಜಾಗಗಳಲ್ಲಿ ಪಿಕೆಟಿಂಗ್ ಸಿಬ್ಬಂದಿ, ಪೆಟ್ರೋಲಿಂಗ್ಗೆ 20 ಚೀತಾ ಸಿಬ್ಬಂದಿ ನಿಯೋಜಿಸಲಾಗಿದೆ. ಅದರಂತೆ ಸೆಪ್ಟೆಂಬರ್ 21ರಂದು ಸಂಜೆ ರಸ್ತೆಯಲ್ಲಿ ಪೊಲೀಸರು ರೂಟ್ ಮಾರ್ಚ್ ತಾಲೀಮು ನಡೆಸಿದ್ದು, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹಾಗೂ ಸಾರ್ವಜನಿಕರಲ್ಲಿ ಧೈರ್ಯ ತುಂಬುವ ಕೆಲಸ ಮಾಡಲಾಗಿದೆ ಎಂದು ಅಡಿಷನಲ್ ಎಸ್ಪಿ ಆರ್ಐ ಕಾಸಿಂ ತಿಳಿಸಿದರು. 2ನೇ ತಾರೀಕು ಗಣೇಶ ವಿಸರ್ಜನಾ ಕಾರ್ಯಕ್ರಮಕ್ಕೆ ಸೂಕ್ತ ಬಂದೋಬಸ್ತು ಹಮ್ಮಿಕೊಂಡಿದ್ದೀವಿ. ಇಲ್ಲಿ 600ಕ್ಕೂ ಹೆಚ್ಚು ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ನೇಮಿಸ್ಕೊಂಡಿದ್ದೀವಿ. ಮತ್ತು ವಜ್ರ ವೆಹಿಕಲ್ಸ್ ಇದೆ, KSRP ಪ್ರೊಸೆಷನ್ಗೆ ವೀಕ್ಷಿಸಿ ಮತ್ತು ಪೊಲೀಸರಿಗೆ ಸಹಕರಿಸಿರಿ. ಯಾವುದೇ ಅಹಿತಕರ ಘಟನೆ ಆಗ್ದಂಗೆ ನಿಮ್ಗೇನಾದರೂ ಮಾಹಿತಿ ಇದ್ದರೆ, ಇಂಥವ್ರು ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರ ಬಗ್ಗೆ ಮಾಹಿತಿ ಕೊಡಿ. ಮತ್ತು ಒಂದು ಅಪೀಲ್ ಇದೆ, ಪೀಸ್ಫುಲ್ಲಾಗಿ ಈ ಪ್ರೊಸೆಷನ್ನ ನೀವೆಲ್ಲ ಕೋಆಪ್ರೇಟ್ ಮಾಡಿಬಿಟ್ಟು ಸಕ್ಸಸ್ಫುಲ್ಲಾಗಿ ಮಾಡಬೇಕು. ಗೌರಿಬಿದನೂರಿಗೆ ಒಂದು ಒಳ್ಳೆಯ ಹೆಸರು ತರಬೇಕು, ಸಾಮರಸ್ಯ ಕಾಪಾಡ್ಕೊಂಡ್ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ವಿಸರ್ಜನೆ ಮಾಡಿಕೊಡ್ಬೇಕಂತ. ಡಿವೈಎಸ್ಪಿ ಶಿವಕುಮಾರ್, ಗೌರಿಬಿದನೂರು ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್ ನೇತೃತ್ವದಲ್ಲಿ ಪಥಸಂಚಲನ ನಡೆಯಿತು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕ ಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಚಿಕ್ಕಸಣ್ಣೆ ಡೇರಿಯಲ್ಲಿ ನಡೆದ 2023-24ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಡಾಕ್ಟರ್ ರಾಜೇಶ್ ಮಾತನಾಡಿ, ಸಂಘದ ಆಡಳಿತ ಮಂಡಳಿ ಒಗ್ಗಟ್ಟಿನಿಂದ ಕೆಲಸ ನಿರ್ವಹಿಸಬೇಕು, ಡೇರಿಯಿಂದ ದೊರೆಯುವ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತಾಗಬೇಕು. ಸಂಘದಲ್ಲಿ ಲಾಭಾಂಶ ಕಡಿಮೆ ಇದೆ, ಹಾಲು ಸರಬರಾಜು ಹೆಚ್ಚಿಗೆ ಮಾಡಬೇಕು, ಗುಣಮಟ್ಟದ ಹಾಲು ನೀಡಿದರೆ ಲಾಭಾಂಶ ಹೆಚ್ಚಾಗ್ತದೆ ಮತ್ತು ಸಂಘದ ಅಭಿವೃದ್ಧಿಯೂ ಆಗಲಿದೆ ಅಂತ ಸಲಹೆ ಕೊಟ್ಟರು. ಒಂದು ಕ್ವಾಲಿಟಿ ಚೆನ್ನಾಗಿ ಬರಲಿ ಅಂತ, ಕ್ವಾಲಿಟಿ ಚೆನ್ನಾಗಿ ಬಂತು ಅಂದ್ರೆ ನಿಮ್ಮ ರೈತರಿಗೂ ಒಂದು ಉಪಯೋಗ ಆಗ್ತದೆ, ಪ್ಲಸ್ ಸಂಘಕ್ಕೂ ಒಂದು ಸ್ವಲ್ಪ ಲಾಭ ಚೆನ್ನಾಗಿ ಬರುತ್ತೆ ಅಂತ ಒಂದು ಉದ್ದೇಶದಿಂದ ಹೇಳ್ತಕ್ಕಂಥದ್ದು. ಇನ್ನೇನು ಅದನ್ನ ಆಗ್ಬಿಟ್ಟು ನೀವು ಆಗ್ಲೇಬೇಕು ಅಂತ ಹೇಳಿಲ್ಲ, ಅದನ್ನ ನೀವು. ಈ ಸಂದರ್ಭದಲ್ಲಿ ಡೇರಿಗೆ ಹಾಲು ಸರಬರಾಜು ಮಾಡುವ ನಿರ್ದೇಶಕರು ಒಕ್ಕೂಟದಿಂದ ಸಿಗುವ ಸೌಲಭ್ಯಗಳ ಮಾಹಿತಿ ಪಡೆದರು. ಡೇರಿಯಲ್ಲಿ ನಿರ್ದೇಶಕರ ಸಭೆ ಪ್ರತಿ 2 ತಿಂಗಳಿಗೊಮ್ಮೆ ನಡೆಸಲು ಅಗತ್ಯ ಮಾಹಿತಿ ನೀಡುವಂತೆ ಡೇರಿ ಕಾರ್ಯದರ್ಶಿ ಅವರಿಗೆ ಸೂಚಿಸಲಾಯಿತು. ಡೇರಿಗೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡುವ 3 ಹಾಲು ಉತ್ಪಾದಕ ರೈತರಿಗೆ ಕುಕ್ಕರ್ ಕೊಡುಗೆ ನೀಡುವುದರ ಮೂಲಕ ಪ್ರೋತ್ಸಾಹಿಸಲಾಯಿತು. ಈ ವೇಳೆ ಬಮೂಲ್ ನಿರ್ದೇಶಕ ಬಿ ಶ್ರೀನಿವಾಸ್, ಸಂಘದ ಅಧ್ಯಕ್ಷ ಮಂಜುನಾಥ್, ನಿರ್ದೇಶಕರಾದ ಗೋವಿಂದಪ್ಪ, ಮುಕುಂದ, ಮುನಿರಾಜು, ಈರಪ್ಪ, ರತ್ನಮ್ಮ, ಆಂಚಿನಮ್ಮ, ಮುನಿಯಮ್ಮ, ಪಾರ್ವತಮ್ಮ, ಕಾರ್ಯದರ್ಶಿ ಮುನೇಗೌಡ ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ದೇವನಹಳ್ಳಿ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕಿನ ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅಧ್ಯಕ್ಷತೆಯಲ್ಲಿ 13 ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಯಿತು. ಸಭೆಯಲ್ಲಿ ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆಯ ಯೋಜನಾ ನಿರ್ದೇಶಕ ಸುಭಾರಾವ್ ಎಸ್, ಕಾರ್ಮಿಕ ಇಲಾಖೆಯ ಕಾರ್ಮಿಕ ನಿರೀಕ್ಷಕ ರಾಜಶೇಖರಿಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಡಿಪಿಒ ಮಹೇಶ್, ಶಿಕ್ಷಣ ಇಲಾಖೆಯ ಇಸಿಒ ನಾಗಪ್ಪ ಎಚ್ಎನ್, ಪೊಲೀಸ್ ಇಲಾಖೆಯ ದೇವನಹಳ್ಳಿ ಠಾಣೆಯ ನಾಗೇಶ್, ವಿಶ್ವನಾಥಪುರ ಠಾಣೆಯ ಹರೀಶ್, ದೇವನಹಳ್ಳಿ ಪುರಸಭೆಯ ಕಚೇರಿ ವ್ಯವಸ್ಥಾಪಕರಾದ ಸರಸ್ವತಿ ಸೇರಿದಂತೆ ವಿವಿಧ ತಾಲೂಕು ಮಟ್ಟದ ಸರ್ಕಾರಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಯಿತು. ಹದಿಹರಿಯದ ಮಕ್ಕಳ ಮೇಲೆ ಒತ್ತಡ ಹೇರುವ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದರ ವಿರುದ್ಧ ಕಾನೂನಿನಲ್ಲಿ ಶಿಕ್ಷೆ ಇದ್ದು, ಚಿಕ್ಕ ಮಕ್ಕಳನ್ನು ಕೂಲಿ ಕಾರ್ಮಿಕರನ್ನಾಗಿ ದುಡಿಸಿಕೊಳ್ಳುವುದು ಅಪರಾಧವಾಗಿದೆ. ಇಂತಹ ಮಕ್ಕಳು ಎಲ್ಲಾದರೂ ಕೆಲಸ ನಿರ್ವಹಿಸುತ್ತಿರುವುದು ಕಂಡುಬಂದಲ್ಲಿ ಕೂಡಲೇ ವಿಷಯವನ್ನು ಅಧಿಕಾರಿಗಳಿಗೆ ತಿಳಿಸುವ ಕೆಲಸವನ್ನ ಸಾರ್ವಜನಿಕರು ಮಾಡಬೇಕು ಎಂದು ಮನವಿ ಮಾಡಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಎಂಜಿ ರಸ್ತೆ ಅಗಲೀಕರಣ ವೀಕ್ಷಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಇದು ಕೇಂದ್ರ ಸರ್ಕಾರದ ರಸ್ತೆ, ಗೌರಿಬಿದನೂರಿನಿಂದ ಡಿಸಿ ಕಚೇರಿಯವರೆಗೂ 330 ಕೋಟಿ ವೆಚ್ಚ. ಅಯೋಧ್ಯೆ ರಾಮನ ದರ್ಶನಕ್ಕೆ ಹೊರಟ ಜೀವಂತ ಬಸವ, ಬಸಪ್ಪನ ತೀರ್ಥಯಾತ್ರೆಗಾಗಿ 30 ಲಕ್ಷ ವೆಚ್ಚದ ಬಸ್. ಆದಿಚುಂಚನಗಿರಿ ಮಠದಿಂದ ಕೃಷಿ ಕಾಲೇಜು ವಯಸ್ಸಾದವರಿಗೆ ವಾನಪ್ರಸ್ಥಾಶ್ರಮ ಕೆಲವೇ ತಿಂಗಳಲ್ಲಿ ಲೋಕಾರ್ಪಣೆ. ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ.
ಮಾನವೀಯತೆ ಕಡೆ ನಮ್ಮ ನಡೆ. ವಿಶ್ವಸಂಸ್ಥೆ ಶಾಂತಿ ದಿನದ ಅಂಗವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ವಾಕ್ಥಾನ್. ಸಾವಿರಾರು ವಿದ್ಯಾರ್ಥಿಗಳು ಭಾಗಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.